ಟಿಪ್ಪರ್ ಹರಿದು ಪಾಲಿಕೆ ಪೌರಕಾರ್ಮಿಕೆ ಸಾವು. ಟಿಪ್ಪರ್ ಹರಿದು ಪಾಲಿಕೆ ಪೌರಕಾರ್ಮಿಕೆ ಸಾವನ್ನಪ್ಪಿರುವ ಘಟನೆ ಅನಗೋಳ ನಾಕಾ ಬಳಿ ಶುಕ್ರವಾರ ಬೆಳಗ್ಗೆ ನಡೆದಿದೆ. ಅವ್ವಕ್ಕ ಕೋಲ್ಕಾರ್ ಸಾವನ್ನಪ್ಪಿರುವ ಪಾಲಿಕೆ ಪೌರಕಾರ್ಮಿಕೆ. ಮಾಹಿತಿಯ ಪ್ರಕಾರ ಅವ್ವಕ್ಕ ಕೋಲ್ಕಾರ್ ಅವರು ಎಂದಿನಂತೆ ಬೆಳಗ್ಗೆ ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾಗಿದ್ದಾಗ ವೇಗವಾಗಿ ಬಂದ ವಾಹನ ಡಿಕ್ಕಿ ಹೊಡೆದಿದ್ದರಿಂದ ಕರ್ತವ್ಯದಲ್ಲಿದ್ದ ಮಹಿಳಾ ಪೌರಕಾರ್ಮಿಕೆ ಸಾವನ್ನಪ್ಪಿದ್ದಾರೆ. ಅಪಘಾತದ ಬಳಿಕ ಪರಾರಿಯಾಗಿದ್ದ ವಾಹನ ಹಾಗೂ ಚಾಲಕನನ್ನು ಪೊಲೀಸರು ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ ಎಂದು ತಿಳಿದುಬಂದಿದೆ. ಈ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಚಾಲಕನ ನಿರ್ಲಕ್ಷ್ಯದ ಅಂಶಗಳ ಕುರಿತು ತನಿಖೆ ಮುಂದುವರೆಸಿದ್ದಾರೆ. 7 ಗಂಟೆಗೆ ಎಲ್ಲರಿಗೂ ಸ್ವೀಪಿಂಗ್ ಇಟ್ಟಿರ್ತಾರೆ. ಇಲ್ಲಿ ಮೇನ್ ರೋಡ್ RPD ಇರೋದ್ರಿಂದ ಇದು ಟ್ರಾಫಿಕ್ ತುಂಬಾ ಇರ್ತದೆ. ಅಲ್ಲಿ ಹುಡುಗುವಾಗ ಬಹುಶಃ ಹಿಂದಿಂದ ಬಂದು ಆಗಿ ಹೋಗಿದೆ. 407 ಗಾಡಿ ಇತ್ತು. ಇಲ್ಲಿ ಹಿಡಿದು ಕೂಡ ಇಟ್ಕೊಂಡಿದ್ವಿ. ಬಟ್ ಇಮಿಡಿಯೇಟ್ಲಿ ಯಾವಾಗ ನಮ್ಮ ಕಣ್ ತಪ್ಪಿಸ್ಕೊಂಡು ತೊಗೊಂಡೋಗಿ ನಮ್ಗೆ ಗೊತ್ತಾಗಿಲ್ಲ. ಬಟ್ ಈಗ ನಾವು ಅದ್ರ ನಂಬರ್ ಎಲ್ಲ ಕೊಟ್ಟಿದ ಮೇಲೆ ಟ್ರ್ಯಾಕ್ ಮಾಡಿ ಅವ್ರನ್ನ ಡ್ರೈವರ್ ಮತ್ತು ಗಾಡಿನ ಸೀಸ್ ಮಾಡಿ. ಏನು ಕಾರ್ಮಿಕ ಹೆಸರು ಮತ್ತು ಡೈಲಿ ಟೈಮಿಂಗ್ ಏನು ಬರೋದು? ಅವ್ರು ಬೆಳಗ್ಗೆ 6ಕ್ಕೆ ಅಂದರೆ ಎಲ್ಲರೂ ಬರ್ತಾರೆ ಇಲ್ಲಿ. ಆಮೇಲೆ ಅಲೋಕೇಶನ್ಸ್ ಆಗುತ್ತೆ ಎಲ್ಲೆಲ್ಲಿ ಯಾರ್ಯಾರ್ದು ಕೆಲಸ ಅಂತ ಹೇಳಿ. ಸೊ ಆ ಪ್ರಕಾರ ಅವರು ಸ್ವೀಪಿಂಗ್ ಆಗಲಿ ಡೋರ್ ಟು ಡೋರ್ ಕಲೆಕ್ಷನ್ಸ್ಗಾಗಲಿ ಹೆಸರು ಅವ್ವಕ್ಕ ಅಂತ ಹೇಳಿ. ಅವ್ವಕ್ಕ ಕೋಲ್ಕಾರ ಹಂಗಾರ ಬರ್ತಾರೆ. ಈಗ ಅವರು ಏನು ಡಿಮಾಂಡ್ ಏನು ಮಾಡಿದಾರೆ? ಏನು ಮಾಡಿ ಈಗ ಬೆಳಗ್ಗೆ ನಮ್ಮ ಸಿಬ್ಬಂದಿ ಇಲ್ಲಿ ಸ್ವೀಪಿಂಗ್ ಮಾಡೋ ಹೊತ್ತಿನಾಗ ಬ್ಯಾಕ್ ಸೈಡ್ ಅದೇ ಟೆಂಪು ಬಂದು ಹೊಡೆದಿದೆ. ಆಮೇಲೆ ಇಮಿಡಿಯೇಟಾಗಿ ದತ್ತ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಪೂಜೆ ಮಾಜಿ ಮಹಾಪೌರು ಆಮೇಲೆ ನಗರ ಸೇವಕರು ತಕ್ಷಣ ಹಾಸ್ಪಿಟ್ಲಿಗೆ ಅಟೆಂಡ್ ಮಾಡಿ ಪ್ರಯತ್ನ ಮಾಡಿದ್ದಾರೆ. ಕೊನೆ ಮುಂದಿನ ವಿಧಿವಾರಕ್ಕೆ ಈಗ BIMS ಹಾಸ್ಪಿಟ್ಲಿಗೆ ಈಗಾಗಲೇ ಅವರು ಟೆಂಪೋ ಡ್ರೈವರ್ ಸಿಕ್ಕಿದ್ದಾನೆ. ಪೊಲೀಸ್ ಕಸ್ಟಡಿಗೆ ಬಂದಿದ್ದಾರೆ. ಮುಂದಿನ ಇದಕ್ಕೆ ನ್ಯಾಯುಕ್ತರ ಗಮನಕ್ಕೆ ತಂದು ನಿಯಮಾವಳಿ ಪ್ರಕಾರ ಏನೇನಾಗಬೇಕು ಅದೆಲ್ಲ ಅಗತ್ಯ ಕ್ರಮವನ್ನು ವಹಿಸ್ತೀವಿ. ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ರು? ಇವರು ಪರ್ಮನೆಂಟ್ ಎಂಪ್ಲಾಯ್. ಇವರಿಗೆ ಎಲ್ಲ ಸರ್ಕಾರದ ನಿಯಮಾವಳಿ ಪ್ರಕಾರ ಏನು ಸೌಲಭ್ಯ ಎಲ್ಲ ಸವಲತ್ತುಗಳನ್ನ ತಕ್ಷಣ ಅಂತ್ಯ ಸಂಸ್ಕಾರಕ್ಕೆ ಸರ್ಕಾರದಂತೆ ಅವರಿಗೆ 3,000 ರೂಪಾಯಿ ಈ 1 ಅವರಲ್ಲಿ ಉಪಾಯುಕ್ತರ ಆಡಳಿತ ವಿಭಾಗದಿಂದ. ಎಷ್ಟನೇ ಕೇಸ್ ಆಕ್ಸಿಡೆಂಟು? 4ನೇದು 2ನೇ ಸರ್. ಈ ವಿಂಟರ್ ಸೆಷನಲ್ಲಿ ಕಾಂಗ್ರೆಸ್ ರೋಡಲ್ಲಿ ನಮ್ಮ ಮೇಲ್ PK ಸ್ಕೂಟಿ ತೊಗೊಂಡು ಹೋಗೋದ್ರಾಗ ಸ್ಪಾಟ್ ಡೆತ್ ಆಗಿತ್ತು ಅವಾಗ. ಬಟ್ ಅದು ದುರಂತ ಅಂದರೆ ಸರ್, ನಾಡ್ರಂತೆ ಅವ್ರಿಗೆ ಪರ್ಮನೆಂಟ್ ಆಗಿತ್ತು. ನಾಡ್ರಂತೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಿರುತ್ತೆ ಶಿವರಾಸಂತೆಗೆ. ಹಿಂದಿನ ದಿವಸ ಡೆತ್ ಆಗಿತ್ತು. ಭಾಳ ದುರಂತ ಇದೆ. ಯಾಕಂದರೆ ಅಟ್ಲೀಸ್ಟ್ ಜಾಯಿನ್ ಆಗಿ ಒನ್ ಡೇ ಯಾರು ವರ್ಕ್ ಮಾಡಿದರೆ ಅವ್ರಿಗೆ ಅವರ ಅವಲಂಬಿತರಿಗೆ, ಹೆಂಡತಿಗೆ, ಮಕ್ಕಳಿಗೆ ನೌಕರಿ ಕೊಡುವಂಥದ್ದು ಒಂದು ಆಗಲಿಲ್ಲ. ಇದು 2ನೇ ಕೇಸ್ ಈ ಥರ ಆಗಿದೆ. ಇನ್ನುಳಿದಂತೆ ಮೊನ್ನೆ ಒಂದು ಕೋಟೆಕೆರೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿತ್ತು ನಮಗೆಲ್ಲ. ಇದು ಪದೇ ಮೇಲಿನ ಮೇಲೆ ಆಗೋದ್ರಿಂದ ಮೊನ್ನೆ ನಾವು ಮೆಂಟಲ್ ಒಂದೇನು ಅವರಿಗೆ ಎಕ್ಟಿವ್ನೆಸ್ ಕೊಡೋಕ್ಕೆ ಒಂದು ಅವೇರ್ನೆಸ್ಸು ಪ್ರೋಗ್ರಾಮ್ ಕಾರ್ಪೊರೇಷನಿಂದ ಹಾಕ್ಕೊಂಡಿದ್ವಿ. ಡಾಕ್ಟರ್ಸ್ ಎಲ್ಲ ಬಂದು ಅವರಿಗೆ ಮೆಂಟಲ್ ಸ್ಟ್ರೆಸ್ ಕಡಿಮೆ ಮಾಡಲು ಸಲುವಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಿಂದ ಮುಂದಿದೆ.